ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳು 19ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಮನೆಯು ಐಶ್ವರ್ಯವು ಪಿತೃಗಳ ಸ್ವಾಸ್ಥ್ಯವು ವಿವೇಕಿಯಾದ ಹೆಂಡತಿಯು ಯೆಹೋವನಿಂದಲೇ. ದೇವರಿಗೆ ಸ್ತೋತ್ರ. Proverbs chapter 19 word 14. A man can inherit a house and money from his parent, but only the Lord can give him a sensible wife. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದ ಪ್ರೀತಿ ದೇವ್ರ ಮಕ್ಕಳೇ, ಮನೆಯು ಐಶ್ವರ್ಯವು ಪಿತೃಗಳ ಸ್ವಾಸ್ಥ್ಯವು ವಿವೇಕಿಯಾದ ಹೆಂಡತಿಯು ಯೆಹೋವನಿಂದಲೇ. ದೇವರಿಗೆ ಸ್ತೋತ್ರ. ಭಾಳ ಪ್ರಮುಖವಾಗಿ ಈ ಎಲ್ಲ ವಾಕ್ಯ ಭಾಗಕ್ಕೆ ಅನುಗುಣವಾಗುವಂತೆ ಬೈಬಲ್ ತುಂಬ ಚೆನ್ನಾಗಿ ನಮಗೆ ಬೋಧಿಸ್ತದೆ. ನೋಡೋಣ. ಜ್ಞಾನೋಕ್ತಿಗಳ 31ನೇ ಅಧ್ಯಾಯ. ಜ್ಞಾನೋಕ್ತಿಗಳ 31ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ನೋಡೋಣ. ಗುಣವತಿಯಾದ ಸತಿಯನ್ನು ಯಾರು ದೊರಕಿಸಿಕೊಂಡಾರೋ, ಏಕೆಂದರೆ ಅವಳ ಬೆಲೆಯು ಅವಳಕ್ಕಿಂತಲೂ ಅಮೂಲ್ಯವೇ. ಅವಳ ಪತಿಯ ಹೃದಯವು ಅವಳಲ್ಲಿ ನಿರ್ಭಯವಾಗಿ ಭರವಸೆ ಇಡುತ್ತದೆ, ಅವನಿಗೆ ಯಾವ ಕೊರತೆಯೂ ಇರದು. ತನ್ನ ಜೀವಮಾನದಲ್ಲೆಲ್ಲ ಆಕೆಯು ಅವನಿಗೆ ಕೆಟ್ಟದ್ದನ್ನೆಲ್ಲ ಒಳ್ಳೆಯದನ್ನೇ ಮಾಡುವಳು. ಆಕೆಯು ಉಣ್ಣೆಯನ್ನು ಸೆಣಬನ್ನು ತಂದು ತನ್ನ ಕೈಗಳಿಂದ ಕುತೂಹಲವಾಗಿ ಕೆಲಸ ಮಾಡುವಳು. ಆಕೆಯು ವರ್ತಕರ ಹಡಗುಗಳಂತೆ ಇರುವಳು. ದೂರದಿಂದ ತನ್ನ ಆಹಾರವನ್ನು ಆಕೆಯು ತರುವಳು. ಇನ್ನೂ ಕತ್ತಲಿರುವಾಗಲೇ ಆಕೆಯು ಹೇಳುವಳು. ತನ್ನ ಮನೆಯವರಿಗೆ ಆಹಾರವನ್ನು ಕೊಟ್ಟು ತನ್ನ ದಾಸಿಯರಿಗೆ ಭತ್ಯವನ್ನು ಹಂಚುವಳು. ಆಕೆಯು ಯೋಚಿಸಿ ಹೊಲವನ್ನು ಕೊಂಡು ದ್ರಾಕ್ಷಿ ಲತೆಯನ್ನು ನೆಡುತ್ತಾಳೆ. ತನ್ನ ಕೈ ಕೆಲಸದ ಆದಾಯದಿಂದ ದ್ರಾಕ್ಷಿ ತೋಟವನ್ನು ಆಕೆಯು ತನ್ನ ಬಲದಿಂದ ನಡುವನ್ನು ಕಟ್ಟಿಕೊಂಡು ತನ್ನ ತೋಳುಗಳ ಶಕ್ತಿಯಿಂದ ಕೆಲಸ ಮಾಡುವಳು. ತನ್ನ ವ್ಯಾಪಾರದ ಸರಕು ಒಳ್ಳೆಯದೆಂದು ಆಕೆಯು ತೆಗೆದುಕೊಳ್ಳುವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು. ರಾಟೆ ಮೇಲೆ ಕೈ ಹಾಕಿ ಕದರನ್ನು ತಾನೇ ಹಿಡಿಯುವಳು. ಆಕೆಯು ಬಡವರಿಗಾಗಿ ಕೈ ಬಿಚ್ಚುವಳು. ಹೌದು, ದಿಕ್ಕಿಲ್ಲದವರಿಗೆ ದಾನ ಮಾಡುವಳು. ತನ್ನ ಮನೆಯವರಿಗಾಗಿ ಆಕೆ ಹಿಮಕ್ಕೆ ಭಯಪಡುವುದಿಲ್ಲ, ಏಕೆಂದರೆ ಆಕೆಯ ಮನೆಯವರೆಲ್ಲರೂ ರಕ್ತಾಂಬರಗಳಿಂದ ಹೊದಿಸಲ್ಪಡುವರು. ಆಕೆಯ ತನಗಾಗಿ ರತ್ನಗಂಬಳಿಗಳನ್ನು ನೇಯುವಳು. ಆಕೆಯ ಉಡುಪು ರೇಷ್ಮೆಂಬರ. ದೇಶದ ಹಿರಿಯರ ಮಧ್ಯದಲ್ಲಿ ಆಕೆಯ ಪತಿಯು ಕುಳಿತಿರುವಾಗ ಅವನು ಪುರದ್ವಾರದಲ್ಲಿ ಪ್ರತಿಷ್ಠನಾಗಿರುವನು. ಆಕೆಯು ನಯವಾದ ನಾರು ಉಡುಪು ಮಡಿಯನ್ನು ನೇಯ್ದು ಮಾರಾಟ ಮಾಡುವಳು. ಆಕೆಯು ತಯಾರಿಸಿದ ನಡುಕಟ್ಟುಗಳನ್ನು ವ್ಯಾಪಾರಿಗೆ ಮಾರುವಳು. ಆಕೆಯ ಉಡುಪು ಬಲವೂ ಘನತೆಯೂ ಆಗಿವೆ ಮತ್ತು ಭವಿಷ್ಯತ್ತಿನಲ್ಲಿ ಆಕೆಯು ಸಂತೋಷಿಸುವಳು. ಆಕೆಯ ಜ್ಞಾನದಿಂದ ತನ್ನ ಬಾಯಿ ತೆರೆಯುವಳು. ಆಕೆಯ ನಾಲಿಗೆಯಲ್ಲಿ ದಯೆಯೂ ಉಪದೇಶವೂ ಇರುವುದು. ಆಕೆಯು ತನ್ನ ಗೃಹಕತ್ತೆಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುವಳು. ಸೋಮಾರಿತನದ ಆಹಾರವನ್ನು ತಿನ್ನುವುದಿಲ್ಲ. ಆಕೆಯ ಮಕ್ಕಳು ಎದ್ದು ಆಕೆಯನ್ನು ಧನ್ಯಳೆಂದು ಕರೆಯುವಳು. ಆಕೆಯ ಪತಿಯೂ ಸಹ ಆಕೆಯನ್ನು ಹೊಗಳುವನು. ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಆದರೆ ನೀನು ಅವರೆಲ್ಲರಿಗಿಂತಲೂ ಶ್ರೇಷ್ಠಳು ಎಂದು ಆಕೆಯ ಪತಿಯು ಆಕೆಯನ್ನು ಹೊಗಳುವನು. ಸೌಂದರ್ಯವು ಮೋಸಕರವಾದದ್ದು, ಲಾವಣ್ಯವು ವ್ಯರ್ಥ, ಆದರೆ ಯೆಹೋವನಿಗೆ ಭಯಪಡುವವಳೇ ಪ್ರಶಂಸನೀಯಳು. ಆಕೆಯ ಕೈಗೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಸಲ್ಲಿಸಿರಿ. ಪಟ್ಟಣದ ದ್ವಾರಗಳಲ್ಲಿ ಆಕೆಯ ಕಾರ್ಯಗಳನ್ನು ಆಕೆಯನ್ನು ಹೊಗಳಲಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ ಭಾಗದಲ್ಲಿ ನೀವೇನು ಅರ್ಥ ಮಾಡ್ಕೊಂಡ್ರೂ ಗೊತ್ತಿಲ್ಲ, ಅರ್ಥ ಆಗಿರುತ್ತೆ. ಏನು ಅರ್ಥ ಆಗಿರುತ್ತೆ? ಆಕೆ ಉಣ್ಣೆಯನ್ನು ಸೆಲ್ಮನ್ನು ತಗೊಂಡು ಕೆಲಸವನ್ನು ಮಾಡ್ತಾಳೆ, ಬಟ್ಟೆಯನ್ನು ಹೆಣ್ತಾಳೆ, ರತ್ನಾಂಬರಿಗಳನ್ನ ನೇಯ್ತಾಳೆ, ಜ್ಞಾನದಿಂದ ಹೊಲವನ್ನು ಕೊಂಡ್ಕೋತಾಳೆ, ವಿವೇಕದಿಂದ ಕುಟುಂಬವನ್ನು ಸಾಕ್ತಾಳೆ. ಸೊ ಈ ಥರ ನಿಮ್ಗೆ ಅರ್ಥ ಆಗಿರ್ಬೋದು ಅಷ್ಟೇ. ಆದರೆ ಇದಿಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಬೇಕಾದಷ್ಟು ಕಾರ್ಯಗಳಿದೆ. ಬಹಳ ಪ್ರಮುಖವಾಗಿ ವಾಕ್ಯ ಭಾಗದಲ್ಲಿ ಏನೇನು ಮಾತನಾಡ್ತಿದೆ ಅಂದರೆ, ಒಬ್ಬ ಸ್ತ್ರೀಯನ್ನು ಕುರಿತಾಗಿ ಯಾವ್ಯಾವ ವಿಧಾನದಲ್ಲಿ ಯಾವ ಆ್ಯಂಗಲಲ್ಲಿ ಮಾತಾಡ್ತಾ ಇದೆ ಅಂತ ನೋಡೋದೇ ಆದರೆ,
ವಾಕ್ಯ ಭಾಗ ಮೊದಲನೇದಾಗಿ ಗೃಹಿಣಿಯಾಗಿರ್ತಕ್ಕಂಥ ಸ್ತ್ರೀಯನ್ನು ಕುರಿತಾಗಿ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಗೃಹಿಣಿಯಾಗಿರ್ತಕ್ಕಂಥ ಸ್ತ್ರೀ ಮೊಟ್ಟ ಮೊದಲನೇದಾಗಿ ದೇವರ ಪ್ರವಾದನೆ ಬಂದಿರತಕ್ಕಂಥದ್ದೇ ಅದು. ನೀನು ಆ ಸ್ತ್ರೀಗೆ ಮೊದಲನೇದಾಗಿ ನಿನ್ನ ಗಂಡನ ಮೇಲೆ ನಿನಗೆ ಹಾಸ್ಯ ಇರ್ತದೆ, ನಿನ್ನ ಗಂಡನೇ ನಿನ್ನ ಹಾಳ್ತಾನೆ, ನಿನ್ನ ಮಕ್ಕಳನ್ನ ಗಂಡನ ಪ್ರೀತಿ ಮಾಡ್ತೀಯ. ಇದು ಮೊಟ್ಟ ಮೊದಲನೇ ಪ್ರವಾದನೆ ಬಂದಿದ್ದು ಸ್ತ್ರೀಗೆ. ಮೊಟ್ಟ ಮೊದಲನೇ ಪ್ರವಾದನೆ ಅದು ಬಂದಿದ್ದು ಸ್ತ್ರೀಗೇನೆ. ಸೊ ಇದು ಗೃಹಿಣಿ ಇರ್ತಕ್ಕಂಥದ್ದು. ಆಕೆ ಮನೆ ಕೆಲಸ ಜವಾಬ್ದಾರಿನ ನೋಡ್ಕೊಳ್ತಕ್ಕಂಥದ್ದು, ಗಂಡನ ಪ್ರೀತಿ ಮಾಡ್ತಕ್ಕಂಥದ್ದು, ಮಕ್ಕಳನ್ನು ಸಾಕ್ತಕ್ಕಂಥದ್ದು. ಇದು ಆದಿಯಲ್ಲಿ ಬಂದಿರತಕ್ಕಂಥ ಪ್ರವಾದನೆ ಆಗಿದೆ. ದೇವರಿಗೆ ಸ್ತೋತ್ರ. ಮೊದಲನೇದಾಗಿ ಅದನ್ನೇ ಹೇಳುತ್ತೆ, ಅದೇ ಮೊದಲನೇ ಸ್ಥಾನ. ಆಮೇನ್. ಎರಡನೇದಾಗಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ತ್ರೀಯರನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಮೂರನೇದಾಗಿ ಸ್ವಯಂ ಉದ್ಯೋಗಿಗಳನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ನಾಲ್ಕನೇದಾಗಿ ವ್ಯಾಪಾರ ಮಾಡ್ತಕ್ಕಂಥ ಸ್ತ್ರೀಯರನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಐದನೇದಾಗಿ ಉದ್ಯೋಗ ಮಾಡ್ತಕ್ಕಂಥ ಸ್ತ್ರೀಯರನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಆರನೇದಾಗಿ ಆಡಳಿತ ಮಾಡ್ತಕ್ಕಂಥ ಸ್ತ್ರೀಯರನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಅಂದ್ಕೊಂಡಿರ್ಬೋದಾ ಇಷ್ಟೆಲ್ಲ ಅಧಿಕಾರವನ್ನು ದೇವರು ಬೈಬಲ್ ಕೊಟ್ಟಿದ್ದಾರೆ ಅಂದರೆ? ಖಚಿತವಾಗಿ ಇಷ್ಟೆಲ್ಲ ಅಧಿಕಾರವನ್ನು ಮಾತನಾಡ್ತಾ ಇದೆ. ದೇವರಿಗೆ ಸ್ತೋತ್ರ. ಎಲ್ಲ ಹಂತದ ಸ್ತ್ರೀಯಾಗಲಿ, ನೀನು ಯಾವ ಸ್ಥಾನದಲ್ಲಿರು, ಯಾವ ಅಧಿಕಾರದಲ್ಲಿರು, ಯಾವ ಜ್ಞಾನಿಯಾಗಿರೋ ಅಜ್ಞಾನಿಯಾಗಿರೋ, ಆದರೆ ಒಂದಂತೂ ಖಚಿತ, ವಾಕ್ಯವಾಗಿ ನಡುತ್ತೆ, ಯೆಹೋವನಿಗೆ ಭಯಪಡುವಳಾಗಿರಬೇಕು, ದೇವರಿಗೆ ಭಯಪಡುವಳಾಗಿರಬೇಕು. ಆಮೇನ್. ಅಷ್ಟು ಮಾತ್ರ ಅಲ್ಲ, ಆಕೆ ಗಂಡನನ್ನು ಮಕ್ಕಳನ್ನು ಪ್ರೀತಿಸುವಳಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ಚೆನ್ನಾಗಿ ಮನೆ ಕೆಲಸ ಮಾಡುವಳಾಗಿರಬೇಕು. ಅದಲ್ಲದೆ ಸೋಮಾರಿತನದ ಅನ್ನವನ್ನು ತಿಂದೇಳಾಗಿರ್ಬೇಕು ಅವಳು. ಅದಲ್ಲದೆ ತನ್ನ ದಾಸಿಯರನ್ನು ಪ್ರೀತಿಸುವಳಾಗಿರಬೇಕು. ಅದಲ್ಲದೆ ಆಕೆ ಬಡವರಿಗೆ ದಯೆ ತೋರಳಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ಆಕೆ ಬಾಯಿ ತೆರೆದು ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಮನಸ್ಸಿಗೆ ಬಂದೆಲ್ಲ ಮಾತಾಡೋಂಗಿಲ್ಲ. ಸೊ ಪ್ರತಿ ಮಾತು ಸಹ ನ್ಯಾಯ ತೀರ್ಪಿಗೊಳಗಾಗುತ್ತೆ. ಸೊ ಹಾಗಾಗಿ ಪ್ರತಿ ಮಾತು ನಾಲಿಗೆ ತೆರೆಯುವಾಗಲೂ ಸಹ ಆ ಜ್ಞಾನದಿಂದ ವಿವೇಕದಿಂದ ತೆರಿಬೇಕು. ಹೇಗೆ ಬೇಕಾದರೆ ಮಾತಾಡೋಂಗಿಲ್ಲ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಇಷ್ಟೆಲ್ಲ ಗುಣಾತಿಶಯ ಇರ್ತಕ್ಕಂಥವ್ರಿಗೆ ಏನಂತ ಹೇಳ್ತಾ ಅಂದರೆ ಗುಣವತಿಯಾದ ಸ್ತ್ರೀ ಅಂತ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಈ ಗುಣವತಿಯಾದ ಸ್ತ್ರೀಯನ್ನು ಪಡ್ಕೋಬೇಕಾದ್ರೆ ಪುರುಷರದ್ದು ಸಹ ಪಾತ್ರ ಬಹಳ ಪ್ರಮುಖವಾಗಿದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನ ಆಜ್ಞೆಗಳನ್ನ ಕೈಗೊಂಡು ನಡಿರಬೇಕು, ಆತನೊಟ್ಟಿಗೆ ನಡಿಬೇಕು. ಸೊ ಅಂಥವ್ರಿಗೆ ಖಚಿತವಾಗಿ ದೇವರು ಈ ಎಲ್ಲ ಆಶೀರ್ವಾದಗಳನ್ನ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದರ ಮೂಲಕವಾಗಿ ಏನೇನು ಸಿಗುತ್ತೆ? ಮನೆಯೂ ಸಿಗುತ್ತೆ, ಐಶ್ವರ್ಯವೂ ಸಿಗುತ್ತೆ, ಪಿತೃಗಳ ಸ್ವಾಸ್ಥ್ಯವೂ ಸಿಗುತ್ತೆ. ಬಹಳ ಪ್ರಮುಖವಾಗಿ ಒಳ್ಳೆಯ ಜೀವನ ಸಂಗಾತಿಯಾದಂತಹ ವಿವೇಕಿಯಾದ ಹೆಂಡತಿ ಸಿಗ್ತಾಳೆ. ಅದು ಇದೆಲ್ಲವೂ ಸಹ ದೇವರಿಂದಲೇ ಕೊಡಲ್ಪಡುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯ ಭಾಗದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕೆ ಸಾಧ್ಯನೇ ಹೊರತು ಸ್ಥಾನಸರವಾಗಿ ಜೀವಿತವನ್ನು ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಆಮೇನ್. ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗ್ರಿ, ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಮನೆಯು, ಐಶ್ವರ್ಯವು, ಪಿತೃಗಳ ಸ್ವಾಸ್ಥ್ಯವು, ವಿವೇಕಿಯಾದ ಹೆಂಡತಿಯು ಯೆಹೋವನಿಂದಲೇ ಅಂತ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದಿರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಿನ್ನ ಜನರು ಸ್ತ್ರೀಯ ಪುರುಷನಾಗಲಿ ತನ್ನ ಆಶೀರ್ವಾದವನ್ನು ಹೊಂದ್ಕೋಬೇಕಾದ್ರೆ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಲಿ. ಸ್ತ್ರೀ ಆಗಲಿ ನಿಮ್ಮ ಆಶೀರ್ವಾದವನ್ನು ತನ್ನ ಕುಟುಂಬದಲ್ಲಿ ಸ್ವಂತ ಮಾಡ್ಕೋಬೇಕಾದ್ರೆ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಲಿ. ಆಗ ಸ್ವಲ್ಪ ನಿನ್ನ ವಾಕ್ಯದ ಆಶೀರ್ವಾದಗಳನ್ನು ನಿನ್ನ ಜನರು ಸ್ವಂತ ಮಾಡಿಕೊಳ್ಳಿ. ಆಮೇನ್. ಒಪ್ಪಿಸಿಕೊಡ್ತಕ್ಕಂಥ ಒಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.